ನಾನ್ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಗೆ ಸೆಲೆಕ್ಟ್ ಆದಂತ ಬಸ್ಸಲ್ಲಿ ಮಂಗಳೂರಿಗೆ ಹೋಗ್ಬೇಕಾದ್ರೆ ಈ ತರ ಆಗುತ್ತಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ನನ್ ಬ್ಲಾಗ್ ನೋಡ್ತಿರುವಂತಹ ಪ್ರತಿಯೊಬ್ಬರಿಗೂ ನಮಸ್ಕಾರ. ಇವತ್ತೇನಪ್ಪ ಸ್ಪೆಷಲ್ ಅಂದ್ರೆ ನಾನು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ವಿನ್ ಆಗಿದಂತಹ ಡಿಬೇಟ್ ಕಾಂಪಿಟೇಷನ್ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಮಂಗಳೂರಲ್ಲಿ ಇತ್ತು. ಸೊ ಅದಕ್ಕೆ ಬೆಳಗ್ಗೆ ರೆಡಿ ಆಗ್ಬಿಟ್ಟು ಮಂಗಳೂರಿಗೆ ಹೋಗ್ಬೇಕಂತ ಬಸ್ ಸ್ಟ್ಯಾಂಡ್ ಹೋಗಿ ಬಸ್ ಹತ್ಬಿಟ್ಟು ಶಿಸ್ತಾಗಿ ಹೋಗಿ ಬಸ್ ಒಳಗಡೆ ಮನಿಕೋಗ್ಬಿಟ್ಟೆ. 3 hours later. ಎದ್ ನೋಡಿದ್ರೆ ಯಾವ್ದೋ ಬಸ್ ಸ್ಟ್ಯಾಂಡ್ ಅಲ್ಲಿ ಗಾಡಿ ನಿಂತಿತ್ತು ಅಂತ ಗಾಡಿಯಿಂದ ಇಳಿದ್ಬಿಟ್ಟು ಆಚೆ ಬಂದ್ ನೋಡಿದ್ರೆ ಒಂದು ಅಂಗಡಿ ಇತ್ತು ಅಂತ ಅಲ್ಗೋಗ್ಬಿಟ್ಟು ಒಂದು ಚಿಪ್ಸ್ ತಗೊಂಡು ಶಿಸ್ತಾಗ ಒಂದ್ ಸ್ವಲ್ಪ ಸುತ್ತಾಡ್ಕೊಂಡು ಬಿಸಿಲು ಬತ್ತಿತ್ತು ಅಂತ ಬಿಸಿಲು ಕುತ್ಕೊಂಡು ತಿರ್ಗಾ ಒಂದು ಗಾಡಿಯಲ್ಲಿ ಕುತ್ಕೊಂಡೆ. ತಿರ್ಗಾ ಮಧ್ಯಾಹ್ನ ಎಲ್ಲ ಗಾಡಿ ನಿಲ್ಸು ಅಂತ ಅಲ್ಗೋಗ್ಬಿಟ್ಟು ಒಂದು ಪನೀರ್ ರೋಲ್ ತಂದ್ಬಿಟ್ಟು ಅದನ್ನ ಬಾರಿಸ್ಕೊಂಡೆ. ಆಯ್ತು. ಆಮೇಲೆ ಏನಿಲ್ಲ ರಂಗಣ ಅದನ್ನ ಬಾರ್ಸ ಅಷ್ಟಲ್ಲಿ ಆಗ್ಲೇ ಮಂಗಳೂರಿಗೆ ಬಂದ್ಬಿಟ್ಟಿದೆ. ಅಷ್ಟೊತ್ತಿಗೆ ಅಲ್ಲಿಂದ ಆ ಬಸ್ಸಲ್ಲಿ ಇಳ್ಬಿಟ್ಟು ತಿರ್ಗಾ ಇನ್ನೊಂದು ಬಸ್ಸಲ್ಲಿ ಹತ್ಬಿಟ್ಟು ಆಮೇಲೆ ಸುಮಾರು 10 ಗಂಟೆಗಳ ಕಾಲ ಟ್ರಾವೆಲ್ ಮಾಡಿ ನಾನು ಬಂದಿದ್ದೆ ಮಂಗಳೂರು ಯೂನಿವರ್ಸಿಟಿಗೆ. ಅಲ್ಲಿಂದ ಹೊರಗಡೆ ಹೋಗ್ಬೇಕಾದ್ರೆ ಒಂದು ಹುಡುಗಿ ಕಾಣಿಸಿದ್ಲು ಅಂತ ಅವಳ ಮುಂದೆ ಸ್ವಲ್ಪ ಸ್ಕೋಪ್ ಕೊಡಕ್ಕಂತ ಕ್ಯಾಮ್ರಾ ತಗೊಂಡು ಬ್ಲಾಗ್ ಮಾಡ್ಬೇಕಾದ್ರೆ ಹುಡುಗಿ ನನ್ನ ಹತ್ರನೇ ಬಂದ್ಬಿಟ್ಟು ಅಣ್ಣ ಈ ಲೊಕೇಶನ್ ಗೊತ್ತಾ ಅಂತ ನಿಮಗೆ ಕೇಳ್ಬಿಡೋದ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಆಮೇಲೆ ಏನು ಮಾಡಕ್ಕಾಗಲ್ಲ ಅಂತ ಅಮ್ಮಿಕೊಂಡು ರೂಮ್ ಹತ್ರ ಬಂದ್ವಿ. ರೂಮ್ ಹತ್ರ ಬಂದ್ಬಿಟ್ಟು ಅಲ್ಲೊಂದು ಸೈನ್ ಹಾಕ್ಬಿಟ್ಟು ಒಂದ್ 2 ನಿಮಿಷ ರೆಸ್ಟ್ ತಗೊಂಡು ಸ್ವಲ್ಪ ಆಮೇಲೆ ಒಂದು ಫ್ರೆಂಡ್ ಮಾಡ್ಕೊಬಿಟ್ಟು ಅವ್ನ ಜೊತೆ ಊಟ ಮಾಡಕ್ ಬರೋದ್ರ ಅಂತ ಊಟ ಮಾಡಕ್ಕಂತ ಹೊಟ್ವಿ. ಲೈಫಲ್ಲಿ ಏನಾದ್ರು ಊಟ ಮಾತ್ರ ನಿಲ್ಬಾರ್ದು ಅನ್ಬಿಟ್ಟು ಈ ಕಡೆ ಊಟ ಮಾಡಕ್ಕಂತ ಬಂದ್ರೆ ಎಲ್ಲ ಕೈಕಾಲು ತೊಳಿತಿದ್ರು. ಕೈಕಾಲೆಲ್ಲ ಬರೀ ಕೈ ತೊಳಿತಿದ್ರು. ನಾವು ಸ್ವಲ್ಪ ಕೈ ತೊಳ್ಬಿಟ್ಟು ಒಂದು ತಟ್ಟೆ ಇಟ್ಕೊಂಡು ಊಟ ಮಾಡ್ಬಿಟ್ಟು ಬಿಸಿನೀರ್ ಜೊತೆ ತಣ್ಣೀರ್ ಮಿಕ್ಸ್ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಊಟ ಎಲ್ಲ ಮುಗೀತು ಅಂತ ಆಚೆಗಡೆ ಸ್ವಲ್ಪ ಸುತ್ತಾಡೋಣ ಅಂತ ಬಂದ್ವಿ. ಸುತ್ತಾಡ್ಕೊಂಡು ಸುಸ್ತಾಗ್ಬಿಟ್ವಿ ಅಂತ ರೂಮಿಗೆ ಬಂದ್ವಿ. ಮನಿಕೋಣ ಅಂತ ಬಟ್ಟೆ ಚೇಂಜ್ ಮಾಡ್ಕೊಂಡು ಮನಿಕೋಣ ಅಂತ ಹೊಟ್ವಿ. ಇವತ್ತಿನ ವ್ಲಾಗಿಗೆ ಇಷ್ಟ ಗೈಸ್. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ. ವಿಡಿಯೋ ತುಂಬಾನೇ ಇಷ್ಟ ಆಗಿರೋ ಫಾಲೋ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಬಾಯ್ ಬಾಯ್.